ನಮಸ್ಕಾರ. ಈ ದಿನ ಜ್ಯೋತಿಷ್ಯ ಬೆಳಕು ಕಾರ್ಯಕ್ರಮದಲ್ಲಿ 27 ನಕ್ಷತ್ರಗಳಲ್ಲಿ 18ನೇ ನಕ್ಷತ್ರ ಜ್ಯೇಷ್ಠ ನಕ್ಷತ್ರದ ಬಗ್ಗೆ ನೋಡೋಣ. ಜ್ಯೇಷ್ಠ ನಕ್ಷತ್ರದ ಅಧಿಪತಿ ಬುಧ ಆಗ್ತಾನೆ. ವೃಶ್ಚಿಕ ರಾಶಿಯಲ್ಲಿ ಸೇರುತ್ತೆ. 4 ಪಾದಗಳು 4 ಚರಣಗಳು ವೃಶ್ಚಿಕ ರಾಶಿಗೆ ಸೇರುತ್ತೆ. ಇಲ್ಲಿ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹ ಮತ್ತು ಜ್ಯೇಷ್ಠ ನಕ್ಷತ್ರದ ಅಧಿಪತಿ ಬುಧ ಗ್ರಹ. ಈ ಇಬ್ರು ಕಾಂಬಿನೇಷನ್ ಹೇಗಿರುತ್ತೆ ಅಂದ್ರೆ, ಒಬ್ಬತ ಆಡಳಿತವನ್ನ ಮಾಡಿ ರೂಪಿಸುವಂಥವರು. ಬುಧ ಗ್ರಹ ಜ್ಞಾನಕಾರಕ ಮತ್ತು ಶಾಂತ ಸ್ವರೂಪದ ಗ್ರಹ ಆಗಿರುತ್ತೆ. ಇವರು ಸ್ವಭಾವ ಮೂಲತಃ ಹೃದಯವಂತರಾಗಿರ್ತಾರೆ. ಮತ್ತೆ ಇನ್ನೊಂದು ಸತ್ಯವಂತರು. ಇವರು ಸುಳ್ಳು ಹೇಳೋದು ಗೊತ್ತೇ ಇಲ್ಲ ಅವ್ರಿಗೆ. ಬಹಳಷ್ಟು ಪ್ಯೂರಿಟಿ ಇರುತ್ತೆ ಅವರು ಟೋಟಲಿ ಲೈಫಲ್ಲಿ. ಮತ್ತೆ ಇನ್ನೊಂದು ಕೃಷಿಯಲ್ಲಿ ಸಾಧನೆ ಮಾಡುವಂಥವ್ರಾಗಿರ್ತಾರೆ. ನೋಡಿ, ಯಾರಾದರೂ ಸಾವಯವ ಕೃಷಿಯಲ್ಲಿ ನಾನು ತುಂಬಾ ಈ ಬೆಳೆಯನ್ನ ಈ ತರ ಬೆಳೆದಿದ್ದೇನೆ, ಯಾವುದೇ ಕೆಮಿಕಲ್ ಬಳಸಲಾರದೆ ಅಂತ ಯಾರಾದ್ರೂ ಇದ್ರೆ ಅದು ಜ್ಯೇಷ್ಠ ನಕ್ಷತ್ರದವರಾಗಿರ್ತಾರೆ. ಎಲ್ಲರಿಗೂ ಒಳಿತನ್ನ ಮಾಡುವುದರ ಜೊತೆಗೆ ಅವರ ಆರೋಗ್ಯವನ್ನ ಸಂಪೂರ್ಣವಾಗಿ ಕಾಪಾಡಬೇಕು ಅನ್ನೋ ಒಂದು ಭಾವದಲ್ಲಿ ಅವರಿರ್ತಾರೆ. ಯಾವುದೇ ವೃತ್ತಿಯನ್ನು ತೆಗೆದುಕೊಂಡ್ರು ನಾನೇನು ತೆಗೆದುಕೊಳ್ಳುತ್ತಿದ್ದೇನೋ ಅದೇ ಆಹಾರ ಎಲ್ಲರೂ ಸೇವಿಸಲಿ ಅನ್ನೋ ಭಾವನೆಯಲ್ಲಿ ಇರ್ತಕ್ಕಂಥವ್ರು ಜ್ಯೇಷ್ಠ ನಕ್ಷತ್ರದವರು. ಭೇದ ಭಾವ ತಾರತಮ್ಯ ಗೊತ್ತೇ ಇರಲ್ಲ ಅವ್ರಿಗೆ. ಅಷ್ಟೊಂದು ಒಳ್ಳೆಯ ಭಾವನೆಯಲ್ಲಿ ಇರ್ತಕ್ಕಂಥವ್ರು. ಮತ್ತು ಪ್ರಾಣಿ ಪಕ್ಷಿಗಳ ಮೇಲೆ ವಿಪರೀತ ದಯೆ ಇರುತ್ತೆ ಅವರಿಗೆ. ಪ್ರಾಣಿ ಪಕ್ಷಿಗಳಂದ್ರೆ ಬಹಳ ಇಷ್ಟಪಡ್ತಾರೆ ಅವರು, ಬಹಳ ಅಂದ್ರೆ ಬಹಳ. ಮತ್ತು ದಾನವಂತರು, ಧರ್ಮವಂತರು. ಮತ್ತೆ ದಾನ ಧರ್ಮದಲ್ಲಿ ಎತ್ತಿದ ಕೈ ಅವರು. ಮೊದಲು ತಮ್ಮಲ್ಲಿ ಎಷ್ಟಿರುತ್ತೋ ಅಷ್ಟು. ನೋಡಿ, ನನ್ನ ಹತ್ರ ಸ್ವಲ್ಪ ದುಡ್ಡು ಇದೆ, ಇದು ಕೊಟ್ರೆ ಹೇಗೋ ಅನ್ನೋದಿಲ್ಲ. ಆ ಸ್ವಲ್ಪರಲ್ಲೇ ಇಷ್ಟು ತಗೊಂಡ್ಬಿಡಿ ಅಂತ ಕೊಟ್ಬಿಡ್ತಾರೆ. ಅಥವಾ ಇನ್ನೊಬ್ರಿಗೆ ಹಸುವಾಗಿತ್ತು ಅಂದ್ರೆ ತಮ್ಮ ತಲೆ ಇದ್ದದ್ದನ್ನ ಅವ್ರಿಗೆ ಕೊಟ್ಬಿಡ್ತಾರೆ, ನೀವು ಊಟ ಮಾಡ್ಕೊಂಡು ಚೆನ್ನಾಗಿರಪ್ಪ ಆಮೇಲೆ ನೋಡೋಣ ಅಂತ. ಅಷ್ಟೊಂದು ದಾನ ಧರ್ಮದಲ್ಲಿ ಹೃದಯಪೂರ್ವಕವಾಗಿ ಮಾಡ್ತಕ್ಕಂಥವ್ರು, ತಾರತಮ್ಯ ಇರ್ತಕ್ಕಂಥವ್ರು. ಮತ್ತು ಇವರು ಎಲ್ಲಿ ಹೆಚ್ಚಾಗಿ ಅಂದ್ರೆ ಸೇನಾ ನೆಲೆಯಲ್ಲಿ ಬಹಳ ಇರುತ್ತೆ, ಸಾಹಿತ್ಯದಲ್ಲಿ ಮತ್ತು ಪೊಲೀಸಲ್ಲಿ ಕೂಡ ಇವರು ಹೃದಯವಂತರು ಈ ನಕ್ಷತ್ರದವರು ಇರ್ತಾರೆ. IAS IPS ನಲ್ಲಿ ತುಂಬಾ ರ್ಯಾಂಕ್ ಬಡ್ತಿ ಪಡೆದವರು ಇದರಲ್ಲಿ ಇರ್ತಾರೆ. ಸೇನಾ ನೆಲೆಯಲ್ಲಿ ಬಹಳ ಜನ ಇರ್ತಾರೆ ಅವರು. ಮತ್ತು ಸಂಘ ಸಂಸ್ಥೆಗಳು, ಚಾರಿಟಬಲ್ ಟ್ರಸ್ಟ್ ಅಂತೀವಲ್ವಾ, ಅನಾಥಾಶ್ರಮ, ವೃದ್ಧಾಶ್ರಮ, ಬೇರೆ ಬೇರೆ ಚಾರಿಟಬಲ್ ಟ್ರಸ್ಟ್ ಇದೆಯಲ್ಲ, ಅದರಲ್ಲಿ ಇವರು ಮುಂಚೂಣಿಯಲ್ಲಿ ಇರ್ತಾರೆ. ಯಾಕಂದ್ರೆ ನಿಷ್ಕಲ್ಮಶ ಮನಸ್ಸಿರೋದ್ರಿಂದ ಆ ಸಂಘ ಸಂಸ್ಥೆಗಳನ್ನ ಬೆಳೆಸುವುದರಲ್ಲಿ ನಿಸ್ಸೀಮರಾಗಿರ್ತಾರೆ ಅವರು. ಬುಧ ಗ್ರಹ ಅದ್ಭುತವಾದ ಒಂದು ಶಾಂತತೆಯನ್ನು ಆವರಿಸಿ ಇವರ ಜೀವನದಲ್ಲಿ ತುಂಬಾ ಚೆನ್ನಾಗಿ ಬದುಕಿ ಅನ್ನುವಷ್ಟು ಆಶೀರ್ವಾದ ಬುಧ ಗ್ರಹದಾಗಿರುತ್ತೆ. ಮತ್ತು ಇನ್ನೊಂದು, ಈ ನಕ್ಷತ್ರವನ್ನ ನಾವು ಉಪಯೋಗಿಸ್ಲಿಕ್ಕೆ ಯಾವುದಕ್ಕೆ ಅಂದ್ರೆ 4 ಪಾದದ ಚತುಷ್ಪಾದ ಪ್ರಾಣಿಗಳಂತ ಕರಿತೀವಿ ನಾವು. ಹಸು, ಎಮ್ಮೆ, ಆಕಳು ಎಲ್ಲವನ್ನ ತೆಗೆದುಕೊಳ್ಳಿಕ್ಕೆ ಇದನ್ನ ಬಳಸ್ತೀವಿ. ಮತ್ತು ನೃತ್ಯ ಸಂಗೀತ ಯಾರು ಅಭ್ಯಾಸ ಮಾಡ್ಬೇಕಂತಾರಲ್ಲ ಅವ್ರಿಗೂ ತುಂಬಾ ಶ್ರೇಷ್ಠ. ಮತ್ತು ವೈದ್ಯಕೀಯದ ಕೆಲವೊಂದು ವಿಶೇಷ ಪೂಜೆಗಳಿಗೆ ಇದನ್ನ ನಾವು ಜ್ಯೇಷ್ಠ ನಕ್ಷತ್ರವನ್ನು ಬಳಸ್ತೇವೆ. ಈ ನಕ್ಷತ್ರಗಳ ಜೊತೆಗೆ ನಿನ್ನೆ ಒಬ್ರು ಕೇಳಿದಿರಿ, ನಂಬಿಕೆ ಅಂದ್ರೆ ಏನು ಗುರುಗಳೇ, ಯಾವುದರ ಮೇಲೆ ನಂಬಿಕೆ ಇಡದಂತ ಸ್ಥಿತಿ ನಿರ್ಮಾಣ ಆಗಿದೆ, ಇದು ಯಾವುದರ ಪ್ರಭಾವ ಅಂತ ಕೇಳಿದಿರಿ. ಈ ಕಲಿಯುಗದಲ್ಲಿ ನಂಬಿಕೆಗೆ ಸ್ವಲ್ಪ ಹಿನ್ನಡೆ ಇದೆ. ಸ್ವಲ್ಪ ಹಿನ್ನಡೆ ಅಂದ್ರೆ ನಂಬಿದ ಹಾಗೆ ವರ್ತಿಸ್ತಾರೆ, ಬಟ್ ನಂಬಿರಲ್ಲ. ನೋಡಿ ಹೆಂಗಿದೆ ಇಲ್ಲಿ, ನಂಬಿರೋರ್ ತರ ಇರ್ತಾರೆ, ಬಟ್ ಅಲ್ಲಿ ನಂಬಿಕೆ ಇರಲ್ಲ. ಒಬ್ಬ ಗುರುವಿನ ಹತ್ರ ಶಿಷ್ಯ ಬಂದ್ರೆ ನಂಬಿರೋ ಹಾಗೆ ನಟನೆ ಮಾಡ್ತಾನೆ, ನಂಬಿಕೆ ಇಲ್ಲ. ಸೊ ನಂಬಿಕೆ ಅನ್ನೋದು ಗುರು ಅಲ್ಲ, ಗುರುವಿನಲ್ಲಿಡೋದಲ್ಲ. ನಿನ್ನ ಒಳಗಡೆ ನೀನು ನಂಬಿಕೆ ಇಡ್ತೀಯಲ್ಲ, ಅದು ಶ್ರೇಷ್ಠ ನಂಬಿಕೆ. ಸಾಧು ಸಂತರ ಹತ್ರ, ದೈವ ಸಾಕ್ಷಾತ್ಕಾರದ ಹತ್ರ ಇಡ್ತಿರಲ್ಲ ನಂಬಿಕೆ, ಅದು ನಿಮ್ಮ ಒಳಗಡೆಯಿಂದ ಬರುವಂತ ನಂಬಿಕೆ ಆಗಿರ್ಬೇಕು. ತೋರ್ಪಡಿಕೆಗೋಸ್ಕರ ಮಾಡುವ ನಂಬಿಕೆ ಅಲ್ಲ. ಯಾವುದೇ ವಿಚಾರವನ್ನ ತೆಗೆದುಕೊಳ್ಳಿ, ಈಗಿನ ವ್ಯವಹಾರಗಳಲ್ಲಿ ಮಾತಾಡೋ ಪ್ರಶ್ನೆನೇ ಇಲ್ಲ. ನಂಬಿಕೆ ನಿನ್ನ ಒಳಗಿನ ಒಂದು ಪ್ರಕ್ರಿಯೆ. ಅದು ಒಂದು ವಸ್ತು ಇದೆ, ಅದನ್ನ ನೀನ್ ನಂಬುತ್ತೀಯೋ ಬಿಡ್ತೀಯೋ ಅದು ನಿನ್ನ ಪರಿಧಿಗೆ ಬರ್ತಕ್ಕಂಥದ್ದು.
ಬಟ್ ಹೊರನೋಟಕ್ಕೆ ನೀನು ತೋರ್ಪಡಿಸಿಕೆ ಇದೆಯಲ್ಲ, ಅದು ಹೊರಮುಖವಾಡ ಅಂತ ಕರಿತೀವಿ ನಾವು. ಹೀಗಾಗಿ ನಂಬಿಕೆ ಎನ್ನುವುದು ನಿನ್ನ ಒಳಗಡೆಯಿಂದ ಏರ್ಪಡುವ ಕ್ರಿಯೆ ಮತ್ತು ನಿನ್ನ ಅಂತಃಸಾಕ್ಷಿ ಇದೆಯಲ್ಲ, ಅದಕ್ಕೆ ಹತ್ರ ಇರ್ತಕ್ಕಂಥ ಕ್ರಿಯೆ ನಂಬಿಕೆ. ಗುರು ಶಿಷ್ಯರು ಇರ್ಲಿ, ಯಾರಾದ್ರೂ ಆಗಿರ್ಲಿ, ಆ ನಂಬಿಕೆಗೆ ಅದರದೇ ಆದ ಮಹತ್ವವಿದೆ. ನೀ ಯಾವುದನ್ನ ನಿನ್ನೊಳಗಡೆ ಬಿಟ್ಕೋತೀಯೋ ಅದ್ರ ಮೇಲೆ ಇದು ಆಯ್ಕೆಯಾಗಿದೆ. ಹೀಗಾಗಿ ಇನ್ನೊಬ್ರು ನಂಬಲಿ ಅಂತ ವೇಟ್ ಮಾಡೋದಿದೆಯಲ್ಲ, ಅದು ತಪ್ಪು ಕಲ್ಪನೆ. ಇನ್ನೊಬ್ರು ನಿನ್ನ ನಂಬ್ತಾರೋ ಬಿಡ್ತಾರೋ ದಟ್ಸ್ ಅವರ ಪರಿಧಿಗೆ ಒಳಪಡ್ತಕ್ಕಂಥದ್ದು. ಹೀಗಾಗಿ ಈ ಕಲಿಯುಗದಲ್ಲಿ ನೀನು ಆಧ್ಯಾತ್ಮ, ದೇವರು ಮತ್ತು ಒಳ್ಳೆಯ ಪೂಜ್ಯರನ್ನ ನಂಬಿಕೆಯಿಂದ ಆ ಒಂದು ಪ್ರಾರ್ಥನೆ ಕ್ರಿಯೆಯನ್ನ, ಮಂತ್ರ ಜಪದ ಕ್ರಿಯೆಯನ್ನ ಪೂರ್ಣಗೊಳಿಸುವಿಕೆ ಇದೆಯಲ್ಲ, ಇದು ಶ್ರೇಷ್ಠ ನಿಜವಾದ ಸತ್ಯದ ಆಧ್ಯಾತ್ಮದ ಧರ್ಮವಾಗಿದೆ. ಓಕೆ, ಧನ್ಯವಾದಗಳು.